ಕಂದ ಓಹೋ ಅವ್ರ ಅಪ್ಪಂಗೆ ಅವನು ರೂಟ್ ಹೇಳ್ತಿದ್ದಾನೆ ರೈಟು ಲೆಫ್ಟು ಅಂತ. ಬಾರಿ ಚೆನ್ನಾಗಿ ಗೊತ್ತಾ ನಿನ್ಗೆ ಎಲ್ಲಿರೋದಂತ? ಇಲ್ಲಿ ಮಮ್ಮಿಗ ಪಪ್ಪ ಏನ್ ಮಾಡೋದು ನೋಡಿ ನೋಡುವ ಏನಾಯ್ತು ನೋಡು. ಸೊ ಫ್ರೆಂಡ್ಸ್, ಇವತ್ತು ಮೂವಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನಾವು ಹೋಗ್ತಿರೋ ಮೂವಿ ಬಂದು ಮುಫಾಸಾ ಸಿಂಬಾ ಏನು ಮೂವಿ. ಸೊ ಎಲ್ಲರೂ ಹೋಗ್ತಾ ಇದ್ದೀರಿ, ಅಂದರೆ ಮಕ್ಕಳು ಮೂವಿ ಇಷ್ಟಪಡ್ತಾರೆ. ಬಿಕಾಸ್ ಇದು ಟ್ರೂಲಿ ಫುಲ್ ಅನಿಮಲ್ಸ್ ಇದೆ, ಲಯನ್ ಬಗ್ಗೆ ಇದೆ. ಸೊ ಯಾ ನೋಡೋಣ. ನನ್ನ ಮಗ ಬಿಟ್ಟು ಎಲ್ಗೋಗ್ತಾ ಇದ್ದೀರಿ? ಕಾರ್ ಫ್ಲವರ್ಸ್ ವಾಷಿಂಗ್. ವಾಟ್ ಪಪ್ಪ ಇಸ್ ಡೂಯಿಂಗ್? ತಿರ್ಗು ಈ ಕಡೆ, ಟರ್ನ್ ದಿಸ್ ಸೈಡ್. ಫಿಲ್ಮ್ಗೆ ಹೋಗ್ತಾ ಇದ್ದೀವಿ. ಸೇ ವಿ ಆರ್ ಗೋಯಿಂಗ್ ಟು ಫಿಲ್ಮ್ ಮೂವಿ ಬೇಡವಾ? ಯು ವಾಂಟ್ ಫೈರ್ ಟ್ರಕ್ ಟುಮಾರೋ. ಸೊ ಫ್ರೆಂಡ್ಸ್, ನಾವು ಹೋಗ್ತಿರೋದು ಅರಕೆರೆ ಹತ್ರ ಇರೋ ಸೆಂಟ್ರೋ ಮಾಲ್ ಸಿನಿ ಪಾಲಿಸ್ಗೆ. ಸೊ ಯಾ ಮೂವಿ ಮುಫಾಸಾ ದ ಲಯನ್ ಕಿಂಗ್. ಆ್ಯಕ್ಚುಲಿ ಇದು ನಾವು ಫಸ್ಟ್ ಟೈಮ್ ಥಿಯೇಟ್ರಲ್ಲಿ ನೋಡ್ತಿರೋದು. ಫಸ್ಟ್ ಸೀಸನ್ ನಾನು ನೋಡಿದ್ದೆ, ಸೊ ನಾನು ಬಿಟ್ಟು ನೋಡಿರಲಿಲ್ಲ. ಆ್ಯಂಡ್ ಈಗ ಇದು ನಾನು ನೋಡೋಕೆ ಹೋಗ್ತಾ ಇರೋದು ಬಿಟ್ಟು ಜೊತೆ. ಹೋಪ್ ಅವನು ಇಷ್ಟಪಡ್ತಾನೆ ಅಂತ ಅನ್ಕೋತೀನಿ. ಬಿಕಾಸ್ ಲಯನ್ ಬಿಟ್ಟು ಲಯನ್ ಇಷ್ಟನಾ ನಿನಗೆ? ಹಾಂ, ಲಯನ್ ಇಷ್ಟನಾ? ಎಲಿಫೆಂಟ್ ಲಯನ್ ಇಷ್ಟನಾ? ಹಿಪ್ಪೋ ಕೂಡ ಇಷ್ಟನಾ? ವಾ, ಮತ್ತೆ ಇವಾಗ ಹೋಗಿ 3Dಯಲ್ಲಿ ನಾವು ನೋಡೋಣ. ಓಕೆ, ವಾಟಮ್ಮ ಇಲ್ಲಿ ರೈಟ್ ಕಣ್ರಿ, 70 ಮೀಟರ್ 60 ಮೀಟರ್ ಬಿಟ್ಟು ನೀನು ಇದು ನೋಡ್ತೀಯಲ್ಲ, ಏನ್ ನೋಡ್ತೀಯಾ? ನಿನ್ಗೆ ಲಯನ್ ಇಷ್ಟನಾ ಎಲಿಫೆಂಟ್ ಇಷ್ಟನಾ? ಯಾ ಎಲಿಫೆಂಟ್ ನೋಡ್ಬೋದು 3Dಯಲ್ಲಿ ಮಗ್ನೆ. ಯೆಸ್. ಆರ್ ಯು ಎಕ್ಸೈಟೆಡ್ ಚಿನ್ನಿ? ಯೆಸ್. ಓಕೆ ಕಂದ. ಓಹೋ ಅವ್ರ ಅಪ್ಪಂಗೆ ಅವನು ರೂಟ್ ಹೇಳ್ತಿದ್ದಾನೆ ರೈಟು ಲೆಫ್ಟು ಅಂತ. ಬಾರಿ ಚೆನ್ನಾಗಿ ಗೊತ್ತಾ ನಿನ್ಗೆ ಎಲ್ಲಿರೋದಂತ? ಈ ಕಡೆ ರೈಟ್ ಎತ್ಕೋಬೇಕಂತೆ ಗೈಸ್. ಇವ್ನ ಮಾತು ಕೇಳ್ಕೊಂಡು ರೈಟ್ ಎತ್ಕೊಂಡ್ರೆ ಎಲ್ಲ ಬಿಲ್ಡಿಂಗ್ ಅಲ್ಲಿ ಹೋಗ್ಬೇಕಾಗುತ್ತೆ ಅಷ್ಟೇ. ಸೊ ನೋಡೋಣ ಬಿಟ್ಟು. ಎಕ್ಸೈಟೆಡ್ ಆ ಮೂವಿಗೆ? ಹೇಳು ಎಸ್ ಆರ್ ನೋ. ಬಿಟ್ಟಮ್ಮ ಅಲ್ಲಿ ಇದಿಸ್ಕೊಡ್ರಿ ಚಾಕಿ. ಸೊ ಇನ್ನು ಎತ್ಕೋಬೇಕು ಅಂತ ಟಾರ್ಚರ್ ಪಡ್ತಿದ್ದಾನೆ ಗೈಸ್. ಬಿಟ್ಟು ಅಲ್ಲಿ ಲೈಟ್ಸ್ ಇದೆ. ರನ್ ಯಾರ್ ಫಸ್ಟ್ ಬಿಟ್ಟಮ್ಮ. ಸೊ ಸಿನಿ ಪಾಲಿಸ್ಗೆ ಬಂದ್ವಿ. ಆ್ಯಂಡ್ ಮೂವಿ ಹೇಗಿರುತ್ತೆ ಅಂತ ನೋಡೋಣ. ಜನ ಎಲ್ಲ ಓಡಾಡ್ತಿದೆ, ಮತ್ತು ಇದು ಸಾಟರ್ಡೆ ಬೇರೆ ಅಲ್ಲ. ಸೊ ಗೈಸ್ ಎಲ್ಲ ಜನ ಕೊಡ್ರಿ. ಸೊ ಗೈಸ್ ಒಳಗಡೆ ಬಂದ್ವಿ. ಆ್ಯಕ್ಚುಲಿ ನಾನು ಇದು ಫಸ್ಟ್ ಟೈಮ್ ನಾನು ಬರ್ತಿರೋದು. ಇಲ್ಲಿ ಫುಲ್ ಲಿಫ್ಟ್ಸೇ ಇದೆ ಆ್ಯಂಡ್ ಅಲ್ಲಿ ಮಿರರ್ ಇದೆ. ಸೊ ಲಿಫ್ಟ್ ರೆಸ್ಟೋರೆಂಟ್. ಸೊ ಗೈಸ್ ಬಂದ್ವಿ. ಇದು 4th ಫ್ಲೋರ್ ಇರೋದು.
ಆ್ಯಂಡ್ ಇದು ಥರ್ಡ್ ಸ್ಕ್ರೀನಿಂಗಲ್ಲಿ ಬಹಳ ಜನ ಮಕ್ಕಳಾಗಿರ್ಬೋದು ದೊಡ್ಡವರಾಗಿದ್ರು ಬಂದಿದ್ರು ಗೈಸ್. ಇಲ್ಲಿ ನಾವು 3D ಗ್ಲಾಸಸ್ನ ಕಲೆಕ್ಟ್ ಮಾಡ್ತಾಯಿದ್ದೀವಿ. ಸೊ ಕಲೆಕ್ಟ್ ಮಾಡಿ ಥಿಯೇಟರ್ ಒಳಗಡೆ ಹೋದ್ವಿ. ಇಲ್ಲಿ ಏನಂದರೆ 10-20ಕ್ಕೆ ಶೋ ಅಂದರೆ ಅಡ್ವರ್ಟೈಸ್ಮೆಂಟೇ ಎಲ್ಲ ಸೇರಿ 10 ನಿಮಿಷ 15 ನಿಮಿಷ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಅದೇ ಒಂದು ಬೇಜಾರು. ಬಟ್ ಸ್ಟಿಲ್ ಚೆನ್ನಾಗಿತ್ತು. ಆ್ಯಂಡ್ ಎಲ್ಲ ಥಿಯೇಟರ್ ಒಳಗಡೆ ಹೋದ್ವಿ ನಾವು. ಆ್ಯಂಡು ನಮಗೆ ಶಾಕಲಿಕ್ಕೆ ಎಲ್ಲ ದೊಡ್ಡವರು ಬಂದಿದ್ದಾರೆ, ಮಕ್ಕಳು ಬಂದಿದ್ದಾರೆ. ಆ್ಯಂಡ್ ಎಲ್ಲ ನೋಡ್ತಾರೆ, ತುಂಬ ಕ್ರೇಜ್ ಇರೋರು ಕೂಡ ಇದ್ದಾರೆ. ಈ ಒಂದು ಮುಫಾಸಾ ಅಥವಾ ದ ಲಯನ್ ಕಿಂಗ್ ಏನು ಇಲ್ಲಿವರೆಗೂ ರಿಲೀಸ್ ಆಗಿದೆಯೋ ಅದೆಲ್ಲ ನೋಡಲಿಕ್ಕೆ ತುಂಬ ಜನ ಬರ್ತಾರೆ. ಆ್ಯಂಡ್ ಗೈಸ್, ನಾನು ಹೇಳೋದು ಮಕ್ಕಳನ್ನ ನೀವು ಕರ್ಕೊಂಡು ಹೋಗಿ. ಸೊ ಅವ್ರಿಗೆ ಲೈಕ್ ಈ ಥರ ಎಜುಕೇಷ್ನಲ್ ಆಗಿರ್ಬೋದು ಅಥವಾ ಅನಿಮಲ್ಸ್ ಆಗಿರ್ಬೋದು, ಅವ್ರಿಗೆ ಇಂಟ್ರೆಸ್ಟ್ ಬರುತ್ತೆ. ಸೊ ಅವರು ಕೂಡ ಎಂಜಾಯ್ ಮಾಡ್ತಾರೆ. ಆ್ಯಂಡ್ ಅವ್ರಿಗೂ ಕೂಡ ಸ್ವಲ್ಪ ಮನೇಲಿದ್ದು ಹೊರಗಡೆ ಹೋಗಿ ಟೈಮ್ ಸ್ಪೆಂಡ್ ಮಾಡಿ ನೋಡೋದ್ರಿಂದ ಅವರು ಕೂಡ ಖುಷಿ ಪಡ್ತಾರೆ. ಆ್ಯಂಡ್ ಇದು 3D ಗ್ಲಾಸಸ್ ಕೊಟ್ಟಿದ್ದರು. ಸೊ ನನ್ನ ಮಗ ಕೂಡ, ಅವ್ನಿಗೆ ಆ್ಯಕ್ಚುಲಿ ಅಭ್ಯಾಸ ಆಗಿದೆ ಫಿಲಮ್ಸ್ ಎಲ್ಲ ನೋಡೋದು. ಸೊ ಅಳೋದಾಗಲಿ ಮಾಡೋದಾಗಲಿ ಏನೂ ಇಲ್ಲ. ನಾವು ಏನು ಈಗಿಂದ ಕಳಿಸ್ತಿರೋ ಮುಂದಕ್ಕೆ ಆಗಿರ್ತಾರೆ. ಅಯ್ಯೋ ನನ್ನ ಮಗ ಅಳ್ತಾನೆ, ಹೋಗೋಕ್ಕಾಗೋದಿಲ್ಲ, ಅಯ್ಯೋ ಟ್ರಿಪ್ಗೆ ಹೋಗೋಕ್ಕಾಗೋದಿಲ್ಲ, ಅಳ್ತಾನೆ ಮಾಡ್ತಾನೆ ಅಂದರೆ ಅದು ಹಾಗೆ. ಸೊ ಗ್ಲಾಸಸ್ ಎಲ್ಲ ಹಾಕ್ಕೊಂಡ್ವಿ ನಾವು. ಆ್ಯಂಡ್ ಚೆನ್ನಾಗಿತ್ತು ಆ್ಯಕ್ಚುಲಿ. ನನ್ನ ಮಗ ಕೂಡ ಗ್ಲಾಸಸ್ ಹಾಕೋತಾನೆ. ಸೊ ಅವರು ಕೂಡ ಎಂಜಾಯ್ ಮಾಡ್ತಾರೆ. ಬುಕ್ಕಲ್ಲಿ ಎಲಿಫೆಂಟ್, ಅನಿಮಲ್, ಟೈಗರ್ ನೋಡಿ ಇವಾಗ ರಿಯಲಾಗಿ ಲೈಕ್ ಸ್ಕ್ರೀನಲ್ಲಿ ನೋಡಿದ್ರೆ ಅವ್ರಿಗೂ ಕೂಡ ಖುಷಿಯಾಗುತ್ತೆ. ಆ್ಯಂಡ್ ಮೋರೋವರ್ ಇದು 3D ಆಗಿರೋದ್ರಿಂದ ಅವ್ನು ಲೈಕ್ ಫುಲ್ಲು ಶಾಕ್ ಇದ್ದ. ಸೊ ಎಲ್ಲ ಅನಿಮಲ್ಸ್ ಎಲ್ಲ ಮುಂದೆನೇ ಕಾಣಿಸೋ ರೀತಿ ಇತ್ತು. ಬಟ್ ಸ್ಟಿಲ್ ಅವನು ಎಂಜಾಯ್ ಮಾಡ್ದ. ನಾವೆಲ್ಲ ಕೂತ್ಕೊಂಡು ನೋಡ್ತಾ ಇದ್ವಿ. ನಮ್ಮ ಯಜಮಾನ್ರು ಸ್ವಲ್ಪ ಪೋಸ್ ಕೊಡ್ತಾಯಿದ್ರು. ಆ್ಯಂಡ್ ಚೆನ್ನಾಗಿತ್ತು. ಮಮ್ಮಿ ನೋಡಿ ಇಲ್ಲಿ ಬಿಟ್ಟಮ್ಮ. ಎಕ್ಸೈಟೆಡ್? See, you should say yes. ಅಲ್ಲೋಡು yes mama. Happy? मूवी के जैसे फ्लैशबैक में चले जाओगे. ಸೊ ಮೂವಿ ಶುರುವಾಯಿತು. ಆ್ಯಂಡ್ ತುಂಬ ನನ್ನ ಮಗ ಅದು 3D ಗ್ಲಾಸ್ ಹಾಕ್ಕೊಂಡು ನೋಡೋದ್ರಿಂದ ಅವನಿಗೆ ಲೈಕ್ ಅವನು ಒಂಥರ ಎಕ್ಸೈಟಾಗಿ ನೋಡ್ತಿದ್ದ. ಆ್ಯಂಡ್ ಅದೇ ಯೂಶ್ವಲಿ 3D ಗ್ಲಾಸಸ್ ಅಂದರೆ ಎಲ್ಲ ಲೈಕ್ ನಮಗೆ ಮುಂದೆನೇ ಕಾಣಿಸುತ್ತೆ. ಹಾಗಾಗಿ ಅವನಿಗೆ ಖುಷಿ ಆಯಿತು, ನೋಡ್ತಿದ್ದ. ಆ್ಯಂಡ್ ಮುಂಚೆ ಹೋಗಿದ್ವಿ ಲೈಕ್ ಡೈನೋಸರ್ ಮೂವಿ ಸಮಥಿಂಗ್ ಯಾವುದೋ ಒಂದು ಮೂವಿಗೆ ಹೋಗಿದ್ವಿ. ಅದು ಬಿಟ್ಟರೆ ಇದೇ ನಾವು ಹೋಗ್ತಾ ಇರೋದು ಅವನ್ನ ಕರ್ಕೊಂಡು. ಯೂಶ್ವಲಿ ಬೇರೆ ಬೇರೆ ಫಿಲ್ಮ್ ಮೂವೀಸ್ಗೆ ಹೋಗ್ತಿದ್ವಿ. ಆ್ಯಂಡ್ ಫೈನಲಿ ಶುರು ಆಯಿತು. ಆ್ಯಂಡ್ ನೋಡೋಣ ಮೂವಿ ಹೇಗಿದೆ ಅಂದ್ಬಿಟ್ಟು. ಹೋಪ್ ನೀವು ನಿಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗಿ ಈ ಥರ ಮೂವೀಸ್ಗೆ. ಅವ್ರಿಗೂ ಕೂಡ ಖುಷಿ ಆಗುತ್ತೆ, ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ. ಆ್ಯಂಡ್ ವಿಶ್ವಲಾಗಿ ಅವ್ರು ನೋಡೋದ್ರಿಂದ ತುಂಬಾ ಇಷ್ಟಪಡ್ತಾರೆ. ನೋಡಿ ಹೇಗೆ ನೋಡ್ತಿದ್ದಾನೆ ಕ್ಯೂರಿಯಾಸಿಟಿಯಿಂದ ನನ್ನ ಮಗ. ಅದು ಗಾಗಲ್ಸ್ ಹಾಕೋದ್ರಿಂದ ಅವನಿಗೆ ಹತ್ತಿರ ಕಾಣಿಸೋ ಥರದಿಂದ ಇಷ್ಟಪಡ್ತಿದ್ದಾನೆ. ಆ್ಯಂಡ್ ಇನ್ನೊಂದು ಹೇಳ್ಬೇಕಾದ್ರೆ ಅವ್ನು ಎಲ್ಲ ಅನಿಮಲ್ಸ್ ನೇಮ್ ಹೇಳ್ತಿದ್ದ, ಅದು ನನಗೆ ಖುಷಿ ಆಯಿತು. ಝೀಬ್ರಾ ಅಂತಿದ್ದ, ಎಲಿಫೆಂಟ್, ಟೈಗರ್ ಇರಲಿಲ್ಲ ಸಾರಿ, ಆ್ಯಂಡ್ ಇದು ಜಿರಾಫ್, ಹಿಪ್ಪೋ, ಲೈಕ್ ಈ ಥರ ಎಲ್ಲ ನೇಮ್ಸ್ ಹೇಳ್ತಿದ್ದ. ಖುಷಿ ಆಯಿತು. ಹೋಪ್ ಅವನು ಎಂಜಾಯ್ ಮಾಡ್ದ ಅಂತ ಅಂದ್ಕೊತೀನಿ. ಈ ಫಿಲ್ಮ್ ಹೋಗಿದ್ದು ಅವನಿಗೋಸ್ಕರ. ಸೊ ನೋಡ್ತಿದ್ದಾನೆ ಫುಲ್ಲು ಡೀಪಾಗೆ ಹೇಗಿದೆ ಅಂದ್ಬಿಟ್ಟು. ಸೊ ಗೈಸ್, ಮೂವಿ ಮುಗೀತು. ಆ್ಯಂಡ್ ವಿ ಆರ್ ಗೋಯಿಂಗ್. ಬಿಟ್ಟು ಇಲ್ಲಿ ಮಾ, ಹೇಗಿತ್ತು ಮೂವಿ? ಸೂಪರಾ? ಲಯನ್ ಹೆಂಗಮ್ಮ ಸೌಂಡ್ ಮಾಡಿತ್ತು? ಲಯನ್ ಹೇಗೆ ಸೌಂಡ್ ಮಾಡ್ತ?
ಸೊ ಚಳಿ ಆಗ್ತಿದೆ ಗೈಸ್. ಬಂದ್ರಿ ಫೈನಲಿ. ಟೈಮು 12:30 ಆಗಿರಬೇಕು. ಸೊ ಈಗ ಕಾರ್ ಕಡೆ ಹೋಗುವ. ಮಕ್ಕಳೆಲ್ಲ ನೋಡಿ 12 ಗಂಟೆ ಆದರೂ ಕೂಡ ಆಡ್ತಿದ್ದಾರೆ. ಓಕೆ, ಮೂವಿ ವಾಸ್ ಗುಡ್. ಚಳಿ 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 ಚಳಿ. ಪೊಲೀಸ್ ಸೊ ಇಲ್ಲಿ ವರ್ಲ್ಡ್ಸ್ ಬೆಸ್ಟ್ ಚಿಕನ್ ಅಂತೆ. ಇಲ್ಲಿ ಬಂದ್ವಿ ನೋಡುವ ಸ್ನ್ಯಾಕ್ಸ್ ಅಂತ. ಆಮೇಲೆ ಬಿಟ್ಟಮ್ಮ, ಏನು ಮೂವಿ ಹೇಗಿತ್ತು? ಅವ್ನು ಬಿಡಲ್ಲ, ಅವರಪ್ಪ ಎತ್ಕೋ ಅಂತ. ಸೊ ಗೈಸ್, ಬಿಸಿ ಬಿಸಿಯಾಗಿ ಹಾಕೊಟ್ರು ಚಿಕನ್ ನಗೆಟ್ಸ್. ಹೇಗಿದೆ ಟೇಸ್ಟು? ಚೆನ್ನಾಗಿದೆಯಾ? ಸೊ ಬಿಸಿ ಬಿಸಿಯಾಗಿದೆಯಾ? ಓಕೆ, ಬಿಸಿ ಬಿಸಿಯಾಗಿದೆಯಂತೆ. ನಾನು ಒಂದು ಟೇಸ್ಟ್ ನೋಡೋಣ. ಬಿಸಿ ಬಿಸಿ ಹಾಗೂ ಕ್ರಂಚಿಯಾಗಿದೆ. ಚಳಿ ಅಂತ ಜರ್ಕಿನ್ ಬಿಚ್ಚಿಕೊಡ್ತಿದ್ದಾರೆ ನಮ್ಮ ಪತಿ ದೇವರು. ತಗೊಳ್ರಿ, ಇಟ್ಕೊಳ್ರಿ ಒಂದು ನಿಮಿಷ. ಸಿಕ್ಕಾಪಟ್ಟೆ ಚಳಿ. ವಿಡಿಯೋ ಮಾಡಿರಿ. ಸೊ ಗೈಸ್, ಸಿಕ್ಕಾಪಟ್ಟೆ ಚಳಿ. ಅವ್ರ ಹತ್ರ ಜರ್ಕಿನ್ ಇಸ್ಕೊಂಡೆ. ಅವ್ರಿಗೆ ಶೆಕೆ ಅಂತ. ಐಸ್ ಕ್ರೀಮ್ ಬಿಟ್ಟು ಇವಾಗ ನೆಕ್ಸ್ಟು ಐಸ್ ಕ್ರೀಮ್ಗಂತೆ. ಅಯ್ಯೋ, ಇಲ್ಲಿ ಯಾವುದು ಅದು ಪೋಲ ಮನೆ ಹತ್ರ ಹೋಗೋದಾ? 1 ಗಂಟೆಲಿ ಐಸ್ ಕ್ರೀಮ್ ತಿನ್ನೋದು. ಪೋಲಾರ್ ಬೇರ್ಗೆ ಹೋಗ್ತಾ ಇದ್ದೀವಿ. ಐಸ್ ಕ್ರೀಮ್ ಸಂಡೇ ಝೋನ್. ಸೊ ನಮ್ಮ ಯಜಮಾನ್ರು ತಿನ್ಬೇಕಂತೆ ಈ ಚಳಿಲಿ. ಅಯ್ಯೋ ದೇವರೇ, ಯಾರೂ ಇಲ್ಲ ಗೈಸ್. ನೋಡಿ, ಹೆಂಡತಿಗೆ ಬಾಕ್ಲೂ ತೆಗಿಲ್ಲ, ಹಂಗೆ ಹೋಗ್ತಿದ್ದಾರೆ. ಸೊ ಚೆನ್ನಾಗಿದೆ. ಆ್ಯಕ್ಚುಲಿ ನಮ್ಮ ಮನೆ ಹತ್ರ ಕೂಡ ಸೇಮ್ ಹೀಗೇನೆ ಇರೋದು. ಐಸ್ ಕ್ರೀಮ್ ಬೇಕಾ ನಿನಗೆ? ಐಸ್ ಕ್ರೀಮ್ ತಿಂತೀಯ? ಈಗಲೇ ನೆಗಡಿಯಾಗಿ ಹಾಸ್ಪಿಟ್ಲಿಗೆ ಹೋಗಿದ್ದಿ. ಈಗಲೇ ಕೋಲ್ಡಾಗಿ ಹಾಸ್ಪಿಟಲ್ಗೆ ಹೋಗಿದ್ದೆ ಅಲ್ವಾ? ಡಾಕ್ಟರ್ ಏನು ಹೇಳಿದ್ರು ನಿಮಗೆ? ಡಾಕ್ಟರ್ ಏನು ಹೇಳಿದ್ರು? ವಾಟ್ ಡಾಕ್ಟರ್ ಸೆಡ್? ಹಾಂ ಎಸ್, ಕೆಮ್ಮು ಇದೆ ಅಂತ ಹೇಳಿದ್ರು ತಾನೆ. ಮತ್ತು ಐಸ್ ಕ್ರೀಮ್ ತಿಂತಾರೆ ಯಾರಾದರೂ? ಸೈಕಲ್ ಇದೆಯಾ ಇಲ್ಲಿ? ಓಕೆ, ಈಗ ಚೆಕ್ ಮಾಡೋಣ ಬಾ ಏನಾರ. ಸೊ ಗೈಸ್, ಚೆಕ್ ಮಾಡಿ ನಾನು ನೋಡಿ ಹೇಳ್ತೀನಿ. ಜೂನಿಯರ್ ಬಿಟ್ಟು ಸೂಪರಾ? ಖಾಲಿ ಎಲ್ಲ ಖಾಲಿ. ನಮ್ಮ ಯಜಮಾನ್ರು ಅಂತ ಫುಲ್ಲು ಕ್ಲೀನ್ ಕೃಷ್ಣಪ್ಪ ಮಾಡ್ತವ್ರೆ. ಒಂದು ಚೂರು ಬಿಡ್ತೀರ. ಇನ್ನೊಂದು ಬೇರೆ ತಿನ್ನಬೇಕು ಅಂತಿದ್ದಾರೆ. ಗೈಸ್, ನಂಗೆ ಸಾಕಾಯ್ತು. ನಡೀರಿ ಹೋಗೋಣ. ಇನ್ನೊಂದು ತಗೋತಾರಂತೆ. ಇವನು ಒಂದು ಕೋನ್ ಕೊಟ್ಬಿಟ್ಟಿದ್ದೀರ, ಅದೇ ಐಸ್ ಕ್ರೀಮ್ ಇಲ್ಲ, ತಿನ್ಕೊಂಡು ಕೂತ್ಬಿಟ್ಟಿದ್ದಾನೆ. ತಿರ್ಗಿ ಇಸ್ಕೊಂಡ್ರೆ ಕೋನಲ್ಲಿ ಸಾಕು ಕಣ್ರಿ. ನಮ್ಮ
ಯಜಮಾನ್ರು ಇನ್ನೊಂದು ಐಸ್ ಕ್ರೀಮ್ ಹೇಳಿದ್ರು. ಆ್ಯಂಡ್ ಇದು ಫುಲ್ ಕಲರ್ಫುಲ್ ಆಗಿದೆ. ಆ್ಯಂಡ್ ಸೊ ಗೈಸ್, ನಾನು ಇವಾಗ ತೋರಿಸ್ತಿರೋದು ಬ್ಲ್ಯಾಕ್ ಹೆಡ್ಸ್. ಸೊ ಎಸ್, ತುಂಬ ಜನಕ್ಕೆ ಬ್ಲ್ಯಾಕ್ ಹೆಡ್ಸ್ ಇರುತ್ತೆ. ಆಯಿಲ್ ಸ್ಕಿನ್ ಇರೋರಿಗೆ ಜಾಸ್ತಿನೇ ಬ್ಲ್ಯಾಕ್ ಹೆಡ್ಸ್ ಇರುತ್ತೆ. ಸೊ ನನಗೂ ಕೂಡ ನೋಸ್ ಮೇಲೆ ನೀವು ನೋಡ್ತಾ ಇದ್ದೀರಾ ಬ್ಲ್ಯಾಕ್ ಹೆಡ್ಸ್ ಇರೋದು. ಸೊ ಇದು ಹೇಗೆ ಟ್ರೀಟ್ ಮಾಡೋದಂತ ನಾನು ನಿಮಗೆ ತೋರಿಸ್ತೀನಿ. ವೈಟ್ ಹೆಡ್ಸ್ ಇದಕ್ಕೆ, ಬ್ಲ್ಯಾಕ್ ಹೆಡ್ಸ್ ಕೂಡ ಎರಡು ಕೂಡ ಇದೆ. ಆ್ಯಂಡ್ ಇಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲಿ ತುಂಬ ಝೂಮ್ ಮಾಡಿದಾಗ ನೋಡಿ ಈ ಥರ ಗೊತ್ತಾಗುತ್ತೆ. ಕಾಣಿಸ್ತಿದೆಯಲ್ಲ, ಇದು ವೈಟ್ ಹೆಡ್ಸ್, ಇರೋದೆಲ್ಲ ಬ್ಲ್ಯಾಕ್ ಹೆಡ್ಸ್. ಸೊ ಬನ್ನಿ ಹೇಗೆ ವರ್ಕ್ ಆಗುತ್ತೆ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ನಂದಿನಿ ಪ್ರಮೋದ್. ಸೊ ಹೇಗಿತ್ತು ನಿಮ್ಮ ಹೊಸ ವರ್ಷ? ಎಲ್ಲ ಚೆನ್ನಾಗಿತ್ತು ಅಂತ ಭಾವಿಸ್ತೀನಿ. ಸೊ ಆಗಲೇ ಒಂದು ಹೊಸ ವರ್ಷ ಆಗಿ 4 ದಿನ ಆಗೋಗಿದೆ, ಭಾನುವಾರ ಬಂದ್ಬಿಟ್ಟಿದೆ. ಈ ಇಯರ್ ಯಾಕೋ ಬೇಗ ಬೇಗ ಹೋಗುತ್ತೇನೋ ಗೊತ್ತಿಲ್ಲ. ಏನೋ ಚೈನಾದಲ್ಲಿ ವೈರಸ್ ಅಂತೆ, ಏನು ಗೊತ್ತಿಲ್ಲ. ಬಟ್ ನೋಡೋಣ, ಎಲ್ರಿಗೂ ಒಳ್ಳೇದಾಗಲಿ. ಸೊ ಸ್ಟ್ರಾಂಗ್ ಆಗಿರಿ, ಏನೇ ಬಂದರೂ ಕೂಡ ಸ್ಟ್ರಾಂಗ್ ಆಗಿ ನಾವು ಫೇಸ್ ಮಾಡಬೇಕು. ಸೊ ಹೇಗಿದೆ ಎಲ್ಲರೂ ಆರಾಮಾಗಿದ್ದೀರ ಅಂತ ಭಾವಿಸ್ತೀನಿ. ಆ್ಯಂಡ್ ಇವತ್ತು ನಾನು ನಿಮಗೆ ಒಂದು ಹ್ಯಾಕ್ ಹೇಳ್ತೀನಿ. ಲೈಕ್ ಅಂದರೆ ನಿಮಗೆ ಹುಡುಗರಿಗೂ ಆಗಿರ್ಬೋದು, ಹುಡುಗಿಯರಿಗೂ ಆಗಿರ್ಬೋದು, ಯಾವ ವಯಸ್ಸಿನಾಗಿರ್ಬೋದು, ಮೂಗ್ ಮೇಲೆ ಬ್ಲ್ಯಾಕ್ ಹೆಡ್ಸ್ ಮತ್ತು ವೈಟ್ ಹೆಡ್ಸ್ ಇರುತ್ತೆ. ಸ್ವಲ್ಪ ಜನ ಬ್ರೌನ್ ಇರುತ್ತೆ. ಸೊ ಆದರೂ ಬಿಡು ಏನಿದ್ರೆ ಇರಲಿ ಅಂತ ನಾವಿವಾಗ ಅನ್ಕೋಬೋದು. ಬಟ್ ಏನಾಗುತ್ತಂದರೆ ನಿಮಗೆ ಜಾಸ್ತಿ ಯಾವಾಗ ಬ್ಲ್ಯಾಕ್ ಹೆಡ್ಸು ಮತ್ತು ವೈಟ್ಸ್ ಜಾಸ್ತಿ ಆದಾಗ ನಿಮ್ಮ ಮೂಗ್ ಮೇಲೆ ಪೋರ್ಸ್ ಜಾಸ್ತಿ ಕಾಣಿಸುತ್ತೆ. ಸೊ ನಿಮ್ಮ ಮೂಗ್ ಲೈಕ್ ಅದು ಚೆನ್ನಾಗಿ ಕಾಣಿಸೋದಿಲ್ಲ. ಚೆನ್ನಾಗಿ ಕಾಣಿಸೋದಂತ ಇನ್ ದ ಸೆನ್ಸ್ ಡೆಲ್ ಆಗಿರುತ್ತೆ. ಯೂಶಲಿ ಅದು ಬರೋದು ನಿಮ್ಮ ಮೂಗ್ ಮೇಲೆ. ತುಂಬ ಚೆನ್ನಾಗಿ ಮೂಗ್ ಮೇಲೆ ಆಯಿಲ್ ಗ್ಲ್ಯಾಂಡ್ಸ್ ಜಾಸ್ತಿ ಆಯಿಲ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ನಿಮ್ಮ ಫೇಸ್ ಡಲ್ ಆಗಿರುತ್ತೆ. ಆ್ಯಂಡ್ ಸೊ ನಿಮಗೆ ಆ ಗ್ಲೋ ಇರೋದಿಲ್ಲ. ಯೂಶಲಿ ನೀವು ಎಷ್ಟೇ ಲೈಕ್ ಮೇಕಪ್ ಮಾಡಿದ್ರೂ ಸಹ ನಿಮಗೆ ಆ ಗ್ಲೋನೆಸ್ ಇರೋದಿಲ್ಲ, ಬ್ರೈಟ್ನೆಸ್ ಇರೋದಿಲ್ಲ. ಆ್ಯಂಡ್ ಮೂಗು ಡಲ್ ಆಗಿರುತ್ತೆ. ಮೂಗಂತಲ್ಲಿ ಜಾಸ್ತಿ ಮೂಗಿಗೆ ಸ್ವಲ್ಪ ಚೆನ್ನಾಗೆ ವೈಟ್ ಹೆಡ್ಸ್ ಇರುತ್ತೆ ಮತ್ತು ಪೋರ್ಸ್ ಬಿದ್ದುಬಿಡುತ್ತೆ. ಆ್ಯಂಡ್ ಯಾಕೆ ಇದು ಬರುತ್ತಂತ ನಾನು ಹೇಳ್ತೀನಿ. ಆಯಿಲ್ ಸ್ಕಿನ್ ಅವ್ರವ್ರಿಗೆ ಬರುತ್ತೆ. ನಂದು ಏನಾಗಿದೆ ಗೊತ್ತಾ, ಡ್ರೈ ಆ್ಯಂಡ್ ಆಯಿಲ್ ಎರಡು ಮಿಕ್ಸು. ಆ್ಯಂಡ್ ನೋಸ್ ಮೇಲೆ ಎಸ್, ನಾನು ನೋಡಿದ್ದೀನಿ ಸುಮಾರು ಸಲ ನೋಸ್ ಮೇಲೆ ನನಗೆ ಪೋರ್ಸ್ ಇದೆ ಆ್ಯಂಡ್ ಸ್ವಲ್ಪ ಆಯಿಲ್ ಇರುತ್ತೆ. ಆ್ಯಂಡ್ ನಿಮ್ಮ ಸ್ಕಿನ್ ಯಾವ ಟೈಪ್ ಅಂತ ತಿಳ್ಕೊಳ್ಳೋದಕ್ಕೆ ನಿಮ್ಮ ಸೋಪ್ ಅಥವಾ ಕ್ಲೆನ್ಸರ್ ಏನಾದರೂ ನೀವು ಬಳಸ್ತಿರಲ್ಲ, ಬಳಸಾದ್ಮೇಲೆ ನೀವೇನು ಹಚ್ಚಕ್ಕೆ ಹೋಗ್ಬೇಡಿ. ಜಸ್ಟ್ ವೆಯ್ಟ್ ಮಾಡಿ. ಆವಾಗ ನಿಮ್ಮ ಸ್ಕಿನ್ನ ಮುಟ್ಟು ನೋಡಿ, ಅಂದರೆ ಆಯಿಲ್ ಆಗಿದೆಯಾ ಅಥವಾ ಡ್ರೈ ಆಗಿದೆ, ಎರಡು ಮಿಕ್ಸ್ಡ್ ಆಗಿದೆಯಾ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ನಂದು ಎರಡು ಮಿಕ್ಸ್ಡ್ ಆಗಿದೆ, ಡ್ರೈ ಇರುತ್ತೆ ಮತ್ತು ನೋಸ್ ಮೇಲೆ ಸ್ವಲ್ಪ ಆಯಿಲ್ ಇರುತ್ತೆ. ಸೊ ಹಾಗಾಗಿ ನನಗೂ ಸ್ವಲ್ಪ ಲೈಟಾಗಿ ಪೋರ್ಸ್ ಇದೆ. ಆ್ಯಂಡ್ ಹೇರ್ ಕಟ್ ಮಾಡಿಸೋಕೆ ಹೋದಾಗ ಅಲ್ಲೂ ಕೂಡ ಬ್ಯೂಟಿಷಿಯನ್ ಹೇಳಿದ್ರು ನಿಮಗೆ ಪೋರ್ಸ್ ಜಾಸ್ತಿ ಇದೆ, ಸೊ ನೋಡ್ಕೊಳ್ಳಿ ಅಂತ. ಸೊ ಅದಕ್ಕೋಸ್ಕರನೇ ಈಗ ನಾನು ಕಮ್ಮಿ ಬೆಲೆಯಲ್ಲಿ ಮನೆಯಲ್ಲೇ ಇದು ಹಿಪ್ ಹಾಪ್ ಬುಕ್ ಮಾಡಿದೆ. 96 ರೂಪೀಸ್ ಅಷ್ಟೇ. ಸೊ ಇದು ನಾನು ಹೇಳಿದಾಗ ಯಾಕೋಸ್ಕರ ಪೋರ್ಸ್ ಬರುತ್ತೆ, ಬ್ಲ್ಯಾಕ್ ಹೆಡ್ಸ್ ಬರುತ್ತೆ ಅಂತ ನಾನು ನಿಮ್ಗೆ ಹೇಳಿಲ್ವಲ್ಲ. ಎಸ್, ಸೊ ಯಾಕೋಸ್ಕರ ಇದು ಬರುತ್ತೆ ಅಂದರೆ ತುಂಬ ನೋಸಲ್ಲಿ ಆಯಿಲ್ ಮತ್ತು ಡರ್ಟ್ ಇದ್ದರೆ ಮತ್ತು ಆಯಿಲ್ ಸ್ಕಿನ್ ಇದ್ದರೆ, ಇಂಪ್ಯೂರಿಟೀಸ್ ಇದ್ದಾಗ ನಿಮ್ಮ ಗ್ಲ್ಯಾಂಡಲ್ಲಿ ಈ ಒಂದು ವೈಟ್ ಮತ್ತು ಬ್ಲ್ಯಾಕ್ ಹೆಡ್ಸ್ ಮತ್ತು ವೈಟ್ ಹೆಡ್ಸ್ ಸ್ಟೋರೇಜ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈಗ ಅದನ್ನ ತೆಗೆಯೋದು ಅಂದರೆ ನ್ಯಾಚುರಲ್ಸ್ ತುಂಬಾ ಇದೆ, ಹೋಮ್ ರೆಮಿಡಿ, ಅದಕ್ಕಾದ್ರೂ ನೀವು ಯೂಸ್ ಮಾಡ್ಬೋದು. ಬಟ್ ನಾನು ಇದೊಂದು ಪ್ರಾಡಕ್ಟ್ ನೋಡಿದೆ ಅಮೆಝಾನಲ್ಲಿ, ತುಂಬ ಚೆನ್ನಾಗಿದೆ. ಸೊ ಇದು ತೊಗೊಂಡೆ. ಇದು ಹೇಗೆ ಏನಕ್ಕೆ ಇದು ಅಂದರೆ ನಾನು ಹೇಳ್ದಂಗೆ ಇದು ಪೇನ್ಲೆಸ್ ಇರುತ್ತೆ ಗೈಸ್. ಯಾವುದೇ ರೀತಿಯ ಪೇನ್ ಇರೋದಿಲ್ಲ ಮತ್ತು ಬೇಗ ರಿಸಲ್ಟ್ ಸಿಗುತ್ತೆ. ಮತ್ತು ನಿಮ್ಮ ಪೋರ್ಸ್ ಎಲ್ಲ ಅನ್ಕ್ಲಾಗ್ ಮಾಡುತ್ತೆ, ಅಂದರೆ ಲೈಕ್ ಪೋರ್ಸ್ ಎಲ್ಲ ನಿಮಗೆ ತೆಗೆಯುತ್ತೆ. ಫ್ರೆಶ್ ಆ್ಯಂಡ್ ಗ್ಲೋ ಸ್ಕಿನ್ ಸಿಗುತ್ತೆ. ಎಲ್ಲ ಟೈಪ್ಸ್ ಆಫ್ ಸ್ಕಿನ್ಗೆ ಇದು ಗುಡ್.
100% ನ್ಯಾಚುರಲ್ ಎಕ್ಸ್ಟ್ರಾಕ್ಟ್ ಮಾಡುತ್ತೆ. ಮತ್ತು ಇದು ಚಾರ್ಕೋಲ್ ಎನೇಬಲ್ ಸ್ಟ್ರೈಪ್ಸ್, ಇದು ಅಂದರೆ ಚಾರ್ಕೋಲಿಂದ ಮಾಡಿರೋದು. ಸೊ ಇದು ಹೇಗೆ ಮಾಡೋದಂತ ನಾನು ನಿಮಗೆ ತಿಳಿಸ್ತೀನಿ. ಆ್ಯಂಡ್ ಹೋಪ್ ವಾರಕ್ಕೆ ಒಂದ್ಸಲ ಅಥವಾ 2 ವಾರಕ್ಕೊಂದ್ಸಲ ಅಥವಾ ತಿಂಗಳಿಗೊಂದ್ಸಲ ನಿಮ್ಗೆ ಯಾವಾಗ ಫ್ರೀ ಟೈಮ್ ಇರುತ್ತೋ ಆವಾಗ ಒಂದ್ಸಲ ಇದು ಮಾಡ್ಕೊಳ್ಳಿ. ಸೊ ಈಗಿರೋ ಪೊಲ್ಯೂಷನ್, ಫುಡ್ ಆಗಿರ್ಬೋದು, ಏನು ಮಾಡೋಕ್ಕಾಗಲ್ಲ, ನಮ್ಮ ಸ್ಕಿನ್ ಈ ಥರ ಇರುತ್ತೆ. ಸೊ ಹೇಗೆ ಅಪ್ಲೈ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೇನೆ. ಸೊ ಎಸ್ ಗೈಸ್, ಈಗ ಹೇಗೆ ಅಪ್ಲೈ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ತೀನಿ. ಮೊದಲಿಗೆ ಇದು ನಾವು ಮೂಗನ್ನ ವೆಟ್ ಮಾಡ್ಕೋಬೇಕಾಗತ್ತೆ. ಸೊ ಇದು ನಾನು ಈ ಸ್ಟ್ರೈಪ್ಸ್ ಆಗೋಕ್ಕೆ ಮುಂಚೆ ಮೂಗ್ಬಿಟ್ಟು ತೆಗ್ದ್ಬಿಡ್ತೀನಿ. ಬಿಕಾಸ್ ಸೊ ಗೈಸ್, ತುಂಬ ಜನ ಹೇಳಿದ್ರು ನನ್ನ ಮೂಗ್ಬಿಟ್ಟು ಚೆನ್ನಾಗಿದೆ ಅಂದ್ಬಿಟ್ಟು. ಇದು ವೆಡ್ಡಿಂಗ್ ಆ್ಯನಿವರ್ಸರಿಗೆ ಕೊಡಿಸಿರೋದು. ಸೊ ನೋಡಿ, ಯಾರು ತೊಗೋತೀರಂದರೆ ನೀವು ತೊಗೋಬೋದು. ಆ್ಯಂಡ್ ಆ್ಯಕ್ಚುಲಿ ಇದು ಎಸ್, ಯಾರು ತೊಗೋತೀರಂದರೆ ನೀವು ತೊಗೋಬೋದು. ಇದು ಡೈಮಂಡ್ ಆ್ಯಕ್ಚುಲಿ. ಸೊ ಇದು ಆ್ಯನಿವರ್ಸರಿ ಕೊಟ್ಟಿದೆ, 2 ವರ್ಷ ಆಯಿತು. ನನಗೆ ಆ್ಯಕ್ಚುಲಿ ಈ ಥರ ಮೂಗ್ಬಟ್ಟು ತುಂಬ ಇಷ್ಟ ಆಗುತ್ತೆ. ಚಿಕ್ಕ ಚಿಕ್ಕದು ಇಷ್ಟ, ಬಟ್ ಸ್ಟಿಲ್ ನನಗೆ ಸ್ವಲ್ಪ ಫ್ಲವರ್ ಥರ ಇರೋದು, ಚೂರು ದೊಡ್ಡದಾಗಿರೋದು ಇಷ್ಟ. ಸೊ ಇದು ನಾನು ತೆಗೆದು ಸೈಡಲ್ಲಿ ಇಟ್ಬಿಡ್ತೀನಿ. ಇದಾದಮೇಲೆ ನಾವು ನೋಸ್ನ ವೆಟ್ ಮಾಡ್ಕೋಬೇಕಾಗುತ್ತೆ. ಬೇರೆ ನಾವು ಮೂಗು ಮಾತ್ರ ತಣ್ಣೀರಲ್ಲಿ ವೆಟ್ ಮಾಡ್ಕೊಳ್ಳೋಣ. ಸೊ ಫ್ರೆಂಡ್ಸ್, ನಾನು ನೋಸು ವೆಟ್ ಮಾಡ್ಕೊಂಡಿದ್ದೀನಿ. ಈಗ ಇದು ನಿಮಗೆ ತೆಗೆದು ತೋರಿಸ್ತೀನಿ. ಸೊ ಈ ಥರ ಇರುತ್ತೆ ನಿಮಗೆ. ಕ್ಲೆನ್ಸಿಂಗ್ ಚಾರ್ಕೋಲ್ ಇದು. ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್, ಆಯಿಲ್ ಮತ್ತು ಡರ್ಟಿ ಏನಿದ್ರು ಕೂಡ ಕ್ಲಿಯರ್ ಮಾಡುತ್ತೆ. ಸೊ ಇಲ್ಲೇ ಇರುತ್ತೆ, ಹಿಂಗೆ ಓಪನ್ ಮಾಡಿ. ಸೊ ಗೈಸ್ ನೋಡಿ, ಈ ಥರ ಇರುತ್ತೆ. ಸೊ ಇದು ನಾವು ನಾರ್ಮಲಾಗಿ ಓಪನ್ ಮಾಡ್ಕೋಬೇಕಾಗುತ್ತೆ. ಇದು ಮಾಮೂಲಿ ಸ್ಟಿಕ್ ಆಗಿರುತ್ತೆ ನೋಡಿ, ಈ ಥರ ಓಪನ್ ಮಾಡ್ಕೋಬೇಕಾಗುತ್ತೆ. ಸೊ ಇದನ್ನ ನಾವು ನಮ್ಮ ನೋಸ್ಗೆ ಹಿಂಗೆ ಸ್ಟಿಕ್ ಮಾಡ್ಕೋಬೇಕು ನೋಡಿ, ಈ ಥರ 10 ನಿಮಿಷ ಬಿಡಬೇಕಾಗತ್ತೆ. ಸೊ ಪೇನ್ಫುಲ್ ಇಲ್ಲ, ಪೇನ್ಲೆಸ್ ಇದೆ. ಮತ್ತು ಅಯ್ಯೋ ಕಿತ್ತಿದ್ರೆ ಪೇನ್ ಆಗುತ್ತೆ ಅಂತೆಲ್ಲ ಏನೂ ಇಲ್ಲ. ಸೊ ಇದು ತಿಂಗಳಿಗೊಂದ್ಸಲ ಇಲ್ಲ 15ಕ್ಕೆ ನೀವು ಈ ಥರ ಮಾಡಿಕೊಂಡ್ರೆ ನಿಮ್ಮ ಪೋರ್ಸ್, ಬ್ಲ್ಯಾಕ್ ಹೆಡ್ಸ್ ಆಗಿರ್ಬೋದು, ವೈಟ್ ಹೆಡ್ಸ್ ಆಗಿರ್ಬೋದು, ಆಯಿಲ್ ಆಗ್ಬೋದು, ಡರ್ಟ್ ಆಗಿ. ಸೊ ಗೈಸ್, ನಾನು ಜಾಸ್ತಿ ಹೇಳೋದಿಲ್ಲ. ಸೊ ನಿಮಗೆ ಹೋಗ್ತಾನೆ ಗೊತ್ತಾಗುತ್ತೆ, ಅನುಭವ ಆಗೋದ್ರಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಎಲ್ಲೂ ಕೂಡ ಕಮ್ಮಿ ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ಇದು ನಾನು ಕಲ್ತ್ಕೊಂಡಿದ್ದೀನಿ. ಆ್ಯಂಡ್ ನಾವೇನು ಹೇಳ್ತೀವಿ, ಅದು ಏನೇ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಗಂಡ ಹೆಂಡತಿ ಆಗಿರ್ಬೋದು, ಲವರ್ಸ್ ಆಗಿರ್ಬೋದು, ಯಾವುದೋ ಒಂದು ಸಂಬಂಧ. ಸೊ ನಾವು ಪ್ರೀತಿಯಿಂದ ಇದ್ದೀವಿ ಅಥವಾ ನಾವು ಅವ್ರ ಮರ್ಯಾದೆ ಕೊಡ್ತಾ ಇದ್ದೀವಿ ಅಂದರೆ ನಾವು ಕೂಡ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತೀವಿ. ಒನ್ಸ್ ಅವ್ರು ಕೊಡೋಕೆ ಆಗಲಿಲ್ಲ ಅಂತಂದರೆ ನೀವು ಸಾಕು, ಎಷ್ಟು ತಗೋತೀರಾ ನೋವು? ಅಯ್ಯೋ ನಂಗೆ ಸಿಗ್ತಿಲ್ಲ, ಮಾಡ್ತಿಲ್ಲ, ಏನು ಮಾಡೋದು? ಇರೋದೊಂದು ಲೈಫ್, ಹ್ಯಾಪಿಯಾಗಿರ್ರಿ. ಇವತ್ತೇನು ತಿಂತೀವಿ, ಇವತ್ತೇನು ಮಲ್ಕೋತೀವಿ, ಇವಾಗ ಏನಿದ್ದೀರೋ ಅದೇ. ನಾಳೆ ಅನ್ನೋದು ಭರವಸೆ ಅಷ್ಟೇ. ಹಿಂಗೆ ಇರ್ತೀವಿ, ಹಂಗೆ ಇರ್ತೀವಿ ಅನ್ನೋದಲ್ಲ. ಸೊ ಖುಷಿಯಾಗಿರಿ, ಹ್ಯಾಪಿಯಾಗಿರಿ. ನಿಮ್ಮ ಸುತ್ತಮುತ್ತ ಇರೋ ಜನರನ್ನು ಖುಷಿಯಾಗಿ ಇಟ್ಟಿರ್ರಿ. ನೀವು ಇಟ್ಟಿರೋ ಖುಷಿನ ಅವ್ರ ಮರ್ಯಾದೆ ಕೊಟ್ಟಿಲ್ಲ ಅಂದರೆ ಆದಷ್ಟು ದೂರ ಇರಿ. ಅಷ್ಟೇ ನಾನು ನಿಮ್ಮನ್ನ ಕೇಳ್ಕೊಳ್ಳೋದು. ಆ್ಯಂಡ್ ಸೊ ಫ್ರೆಂಡ್ಸ್, ಈ ಥರ ನಾವು 10 ನಿಮಿಷ ಇಟ್ಕೋಬೇಕಾಗುತ್ತೆ. ಸೊ ಇದೆಲ್ಲ ಪ್ರತಿಯೊಂದು ಡರ್ಟ್ ಆಗಿರ್ಬೋದು. ಇದು ಚಾರ್ಕೋಲಿಂದ ಮಾಡಿರೋ ಸ್ಟ್ರಿಪ್ಸ್ ಇದು. ಸೊ ಸ್ಟ್ರಿಪ್ಸ್ ಆರ್ ಸ್ಟ್ರೈಪ್ಸ್, ವಡೆವರ್.
ಸೊ ಅಲ್ಲಿವರೆಗೂ ನೀವು ಹೇಳಿ, ನಿಮ್ಮ ರೆಸೊಲ್ಯೂಷನ್ ಹೊಸ ವರ್ಷಕ್ಕೆ ಏನಂತ ರೆಸೊಲ್ಯೂಷನ್ ಇಟ್ಕೊಂಡಿದ್ದೀರಾ? ಸೊ ನನ್ನ ಕೇಳೋದಾದರೆ ರೆಸೊಲ್ಯೂಷನ್ ಏನಿಲ್ಲ. ನಾನು ಯಾವುದೋ ಸುದೀಪ್ ಸರ್ ಹೇಳಿದರು, ನಂಬರ್ಸ್ ಚೇಂಜ್ ಆಗುತ್ತೆ ಹೊರತು ಎಲ್ಲ ಹಾಗೇ ಇರುತ್ತೆ ಅಂತ. ಸೊ ನಮ್ಮದು ಎಲ್ಲ ಹಾಗೇ ಇದೆ, ಏನು ರೆಸೊಲ್ಯೂಷನ್ ಅಂತ ಏನಿಲ್ಲ. ಬಟ್ ಈಗ ನಾನೇನಂತಂದರೆ, ನಾನು ಅಂದ್ಕೊಂಡಿರೋದು ಸೆಲ್ಫ್ ರೆಸ್ಪೆಕ್ಟ್ ಇಸ್ ತುಂಬಾ ಇಂಪಾರ್ಟೆಂಟ್. ಸೊ ನೀವು ಎಸ್ಪೆಷಲಿ ಮದುವೆ ಆಗಿರೋರಾಗಿರ್ಬೋದು, ಯಾರೇ ಆಗಿರ್ಬೋದು, ಹುಡುಗನೇ ಆಗಿರ್ಬೋದು, ಹುಡುಗಿನೇ ಆಗಿರ್ಬೋದು, ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ನ ಎಲ್ಲೂ ಬಿಟ್ಕೊಳಕ್ಕೆ ಹೋಗ್ಬೇಡಿ. ನೀವು ಎಲ್ಲಿ ಬಿಡ್ತೀರೋ ಅಲ್ಲಿ ನಿಮ್ಮನ್ನ ತುಳಿತಾರೆ, ಡೌನ್ಗ್ರೇಡ್ ಮಾಡ್ತಾರೆ. ಸೊ ದಯವಿಟ್ಟು ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ನ ನೀವು ಕಾಪಾಡ್ಕೊಳ್ಳಿ. ಆ್ಯಂಡ್ ಏನು ಸೆಲ್ಫ್ ರೆಸ್ಪೆಕ್ಟ್ ಅಂದಿದ ತಕ್ಷಣ ಹೋಗಿ ಬಾರೆ ಅನ್ಬಾರ್ದ ಅಥವಾ ಏನು ಅನ್ಬಾರ್ದು ಅನ್ಕೋಬೇಡಿ. ಸೆಲ್ಫ್ ರೆಸ್ಪೆಕ್ಟ್ ಹೋಗಿ ಬಾರೆ ಅನ್ನೋದ್ರಿಂದ ರೆಸ್ಪೆಕ್ಟ್ ಸಿಗೋದಿಲ್ಲ. ನೀವು ಎಲ್ಲೇ ಆಗಲಿ ನಿಮ್ಮ ಭಾವನೆಗಳಿಗೆ ಅಥವಾ ನೀವು ಇರೋ ಜಾಗದಲ್ಲಿ ನಿಮಗೆ ಎಲ್ಲಿ ಮರೆಯೋದಿರೋದಿಲ್ವೋ, ಟಾಂಟ್ ಮಾಡಿ ಮಾತಾಡ್ತಾರೋ ಅಥವಾ ನಿಮ್ಮನ್ನ ಅರ್ಥ ಮಾಡ್ಕೊಂಡಿರೋರೇ ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋದಿಲ್ವಲ್ವೋ ಅವ್ರ ಹತ್ರ ಆದಷ್ಟು ದೂರ ಇರಿ. ಇಲ್ಲಿ ಮಮ್ಮಿಗ ಪಪ್ಪ ಏನು ಮಾಡೋದು ನೋಡಿಲಿ, ನೋಡು ಬಾ, ಏನಾಯ್ತು ನೋಡು. ನೋಸ್ ಅಪ್ಪಪ್ಪ ಮಮ್ಮಿಗೆ ಅವನೇನು ರಿಯಾಕ್ಟ್ ಕೊಡೋದಿಲ್ಲ ಅವ್ರ ಅಪ್ಪನಂಗೆ. ನೋಡಿಲಿ ನೋಸ್ ಅಪ್ಪಪ್ಪ ಮಮ್ಮಿಗೆ. ಏನಾಯ್ತು ಕೇಳು ಮಮ್ಮಿನ, ಕೇಳಲ್ಲ ನೀನು? ಅವನು ಅವ್ರ ಅಪ್ಪನಂಗೆ ರಿಯಾಕ್ಟ್ ಮಾಡಲ್ಲ. ನನಗೆ ಶೇಪ್ ಔಟ್ ಆಯಿತು. ಸೊ ಗೈಸ್ ಆಗಿದೆ 10 ನಿಮಿಷ. ನಾನು ಸ್ವಲ್ಪ ಝೂಮ್ ಮಾಡೋದನ್ನು ತೋರಿಸ್ತೀನಿ. ಸೊ ಈಗ ನಾವು ಇದನ್ನ ರಿಮೂವ್ ಮಾಡೋಣ. ಸೊ ಗೈಸ್ ಪೇನ್ ಏನಿಲ್ಲ. ಸೊ ಗೈಸ್ ಎಸ್, ಓ ಮೈ ಗಾಡ್, ಇಟ್ಸ್ ಅನ್ಬಿಲೀವಬಲ್. ಎಷ್ಟು ನಿಮ್ಗೆ ಕಾಣಿಸ್ತಿದೆಯೇನೋ ಗೊತ್ತಿಲ್ಲ, ಬ್ಲ್ಯಾಕ್ ಹೆಡ್ಸ್ ಮತ್ತು ವೈಟ್ ಹೆಡ್ಸ್ ಎರಡೂ ಕೂಡ ಬಂದಿದೆ. ಆ್ಯಂಡ್ ಸೊ ನಿಜ ಅನ್ಬಿಲೀವಬಲ್. ಮೈ ಗಾಡ್, ಕಾಣಿಸ್ತಿದೆಯಲ್ಲ ನೋಡಿ. ಇನ್ನೂ ಹತ್ರ ಬಂದು ತೋರಿಸ್ತೀನಿ ನೋಡಿ. ಅದೆಲ್ಲ ವೈಟ್ ಹೆಡ್ಸ್ ಬಂದಿದೆ. ಸೊ ಸ್ವಲ್ಪ ಸ್ವಲ್ಪ ಬ್ಲ್ಯಾಕ್ ಹೆಡ್ಸ್ ಕೂಡ ಬಂದಿದೆ. ಚೆನ್ನಾಗಿದೆ ಗೈಸ್. ಸೊ ನೀವು ಒಂದ್ಸಲ ಟ್ರೈ ಮಾಡಿ. ಅನ್ಬಿಲೀವಬಲ್. ನನಗೆ ಈ ಥರ ಬರುತ್ತೆ ಅಂದರೆ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಸೊ ಪ್ರಾಡಕ್ಟ್ ನಾನು ಲಿಂಕನ್ನ ನಾನು ಶೇರ್ ಮಾಡಿರ್ತೀನಿ, ಒಂದ್ಸಲ ಹೋಗಿ ಚೆಕ್ ಮಾಡ್ಕೊಳ್ಳಿ. ಸೊ ನೋಡಿ. ಸೊ ಗೈಸ್ ನೋಡಿ, ನಾನು ನಿಮಗೆ ನೀಟಾಗಿ ತೋರಿಸ್ತೀನಿ. ಇದೆಲ್ಲ ನನ್ನ ವೈಟ್ ಪೋರ್ಸ್ ಇದು. ಸೊ ನೋಡಿ ಎಲ್ಲ ಕಮ್ಮಿ ಆಗಿದೆ ನೋಡಿ. ಇದೆಲ್ಲ ಬ್ಲ್ಯಾಕ್ ಅದು ಎಲ್ಲ ಆಚೆ ಬಂದ್ಬಿಟ್ಟಿದೆ. ಬ್ಲ್ಯಾಕ್ ಆ್ಯಂಡ್ ವೈಟ್ ಎಲ್ಲ ಎರಡು ಕೂಡ ಬಂದಿದೆ. ಗುಡ್ ಪ್ರಾಡಕ್ಟ್. ನೀವು ಒಂದ್ಸಲ ಯೂಸ್ ಮಾಡಿ ಗೈಸ್. ಸೊ ವಾರಕ್ಕೊಂದ್ಸಲ ಇಲ್ಲ 15 ದಿವಸಕ್ಕೊಂದ್ಸಲ ಯೂಸ್ ಮಾಡಿ ನೋಡಿ. ಇವಾಗ ನೀಟಾಗಿ ಕಾಣಿಸ್ತಿದೆ ನೋಡಿ. ಅದು ಲೈನ್ ಚಿಕ್ಕದು ಉದ್ದಾಗಿದೆಯಲ್ಲ, ಅದೆಲ್ಲ ಬ್ಲ್ಯಾಕ್ ಪೋರ್ಸ್. ಓ ಮೈ ಗಾಡ್. ಸೊ ಗೈಸ್ ನೀವು ಒಂದ್ಸಲ ಯೂಸ್ ಮಾಡಲೇಬೇಕು ಇದು. ಸೊ ಇನ್ನೊಂದು ಸ್ವಲ್ಪ ನೋಸಲ್ಲಿ ಹಾಗೇ ಇದೆ. ನಾನು ನೆಕ್ಸ್ಟ್ ವೀಕ್ ಇನ್ನೊಂದ್ಸಲ ಟ್ರೈ ಮಾಡ್ತೀನಿ. ಅನ್ಬಿಲೀವಬಲ್. ಪಾರ್ಲರ್ಗೆ ಹೋದರೆ ಅದು ಅವರು ತುಂಬ ಅದೇನೋ ಒಂದು ಚಿಕ್ಕದು ಸ್ಟೀಲ್ ಥರ ಇರೋದು ಹಾಕಿ ತುಂಬ ಪ್ರೆಸ್ ಮಾಡಿ ಅದನ್ನ ತೆಗಿತಾರೆ ಡೀಪಿಂದ. ಸೊ ಸಿಕ್ಕಾಪಟ್ಟೆ ಪೇನ್ ಆಗುತ್ತೆ. ಇದೇನು ಪೇನ್ಲೆಸ್ ಇದು. ತುಂಬ ವರ್ತ್ ಇದೆ. ನನಗಂತೂ ತುಂಬ ಖುಷಿ ಆಯಿತು ನೋಡಿ ಎಷ್ಟು ಹೆಂಗೆ ಬಂದಿದೆ ಅಂತ. ನೀವು ಒಂದ್ಸಲ ಟ್ರೈ ಮಾಡಿ. ಎಸ್ಪೆಷಲಿ ಮದುವೆ ಆಗಿ ಮಕ್ಕಳಿರೋ ತಾಯಂದ್ರಿಗೆ ಈ ಥರ ಸ್ವಲ್ಪ ಪೋರ್ಸ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಅವಾಗ ಟ್ರೈ ಮಾಡಿ ಅಂತ ಹೇಳ್ತೀನಿ. ಸೊ ಗೈಸ್ ನನ್ನ ಪ್ರಕಾರ ಸ್ವಲ್ಪ ಕಮ್ಮಿ ಆಗಿದೆ. ಆ್ಯಂಡ್ ಇನ್ನೊಂದು ಟೈಮ್ ನಾನು ರಿಪೀಟ್ ಮಾಡ್ತೀನಿ ಈ ಥರ. ಸೊ ಆಗ ಇನ್ನೊಂಚೂರು ಕಮ್ಮಿ ಆಗ್ಬೋದೇನೋ ನೋಡಿ. ಅಷ್ಟೊಂದೇನು ಕಾಣಿಸ್ತಿಲ್ಲ. ಸೊ ಪ್ರಾಡಕ್ಟ್ ಗುಡ್ ಅಂತ ಹೇಳ್ಬೋದು. ದಯವಿಟ್ಟು ನೀವು ಕೂಡ ಒಂದ್ಸಲ ಚೆಕ್ ಮಾಡಿ. ನಾನು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ್ಯಡ್ ಮಾಡಿರ್ತೀನಿ. ಸೊ ದಯವಿಟ್ಟು ಹೋಗಿ ತೊಗೊಳ್ಳಿ. ಆ್ಯಂಡ್ ತುಂಬಾ ವರ್ತಿದೆ. ನನಗಂತೂ ಇಷ್ಟ ಆಯಿತು. ಸೊ ಹೋಪ್ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು.